ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಬಹುಮುಖ್ಯವಾದದ್ದು, ಹಾಗೆಯೇ ಒಂದು ಹಾಸ್ಯಮಯವಾದ ವಿಷಯವೂ ಕೂಡ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಕುಡಿತೀರಾ, ಎಲ್ಲರೂ ಕೂಡ ಡ್ರಂಕರ್ಸ್ ಆಗಿರ್ತೀರಾ, ಹಾಗೆ ಕುಡಿದು ನಿಮ್ಮ ಒಂದು ಲಿವರ್ನ ಹಾಳು ಮಾಡ್ಕೊಂಡಿರ್ತೀರ ಅಲ್ವಾ. ಹಾಗಿದ್ರೆ ನಿಮಗಿದು ಒಂದು ವಿಡಿಯೋ ಕುಡಿದು ಹಾಳಾಗಿರುವ ಲಿವರನ್ನು ಮತ್ತೆ ಆರೋಗ್ಯವಂತ ಸ್ಥಿತಿಗೆ ತರುತ್ತದೆ ಈ ಒಂದು ವಿಷಯ. ಏನಪ್ಪ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ಕೊನೆ ತನಕ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಪ್ರಿಯ ವೀಕ್ಷಕರೇ, ಎಲ್ಲರೂ ಕೂಡ ಕುಡಿತೀರಾ, ಎಲ್ಲರೂ ಕೂಡ ಈ ಒಂದು ಸ್ಮೋಕಿಂಗನ್ನು ಕೂಡ ಮಾಡ್ತೀರಾ ಅಲ್ವಾ. ಸೊ ಯಾರು ಎಷ್ಟೇ ಹೇಳಿದ್ರು ಈ ಒಂದು ಕುಡುಕರು ಅಂತ ನಾನು ಸಂಬೋಧನೆ ಮಾಡ್ತಾ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ, ತುಂಬ ಜನರಿಗೆ ನಾವು ಕುಡುಕರು ಅಂತ ಹೇಳ್ಕೊಳ್ಳೋದು, ನಾವು ಕುಡಿಬೋದು, ಆದರೆ ನಾವು ಕುಡುಕರು ಅಂತ ಇನ್ನೊಬ್ರು ಹೇಳೋದು ನಮ್ಗೆ ಇಷ್ಟವಾಗಲ್ಲ ಅಲ್ವಾ. ಸೊ ತುಂಬ ಜನ ಕಂಡಿದ್ದೇನೆ. ಸೊ ನನಗೆ ಬರೋ ತುಂಬ ಪೇಷನ್ಸ್ ಹಾಗೆಯೇ ಕುಡಿತೀರಾ ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಅವರೇ ನಾನು ಕುಡಿಯೋದಿಲ್ಲ ಅಂತ. ಆದರೆ ಅವರ ಒಂದು ಸ್ಥಿತಿಗತಿ ನೋಡಿದ್ರೆ ನಮಗೇನೆ ಅರ್ಥ ಆಗ್ಬಿಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕುಡಿದು ಹೇಗಾಗಿದೆ ಈ ಒಂದು ಬಾಡಿ ಅಂತ, ಓಕೆನಾ. ಸೊ ಸ್ಮೆಲ್ ಕೂಡ ಹಾಗೇ ಬರುತ್ತಾ ಇರ್ತದೆ, ಆದರೂ ಕೂಡ ನಾವು ಕುಡ್ದಿಲ್ಲ ಅಂತ ಹೇಳ್ತಾರೆ ಅವರು ಅಲ್ವಾ. ಸೊ ಇದೊಂದು ಹಾಸ್ಯಮಯವಾದ ವಿಚಾರ ಅಂತಲೇ ಹೇಳ್ತೇನೆ. ಆಗಿದ್ರೂ ಕೂಡ ಪಾಪ ಏನೋ ಕುಡಿದು ಬಿಟ್ಟರು, ಫಸ್ಟೇ ಒಂದು ಕುಡಿದು ಅವರ ಒಂದು ಲೈಫ್ ಸ್ಟೈಲ್ ಹಾಗಾಗಿ ಹೋಯ್ತು. ಹಾಗಾಗಿ ಸಡನ್ನಾಗಿ ಕುಡಿಯೋದು ಬಿಡಿ ಅಂತ ಹೇಳಿದ್ರೆ ಅವ್ರಿಗೆ ನಿಲ್ಸೋಕ್ಕೂ ಆಗ್ತಾ ಇಲ್ಲ. ಸೊ ವೀಕ್ಷಕರೇ, ನಾನಿಲ್ಲಿ ಹೇಳೋಕೆ ಬಂದಿರೋದು ವಿಷಯ ಅಂತ ಹೇಳಿದ್ರೆ, ಕುಡಿದು ಹಾಳಾಗಿರೋ ನಿಮ್ಮ ಲಿವರ್ ಮತ್ತೆ ಆರೋಗ್ಯವಂತ ಸ್ಥಿತಿಗೆ ತರುವ ಒಂದು ಹಣ್ಣಿನ ಬಗ್ಗೆ. ಸೊ ಬ್ಲಡ್ ಶುಗರ್ ತಡೆಗೂ ಇದು ಪರಿಹಾರವಾಗುತ್ತೆ. ಸೊ ಯಾವುದಪ್ಪ ಈ ಹಣ್ಣು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಈ ಒಂದು ಹಣ್ಣನ್ನು ಸೇವಿಸುವ ಮೂಲಕ ಫ್ಯಾಟಿ ಲಿವರ್ ಮತ್ತು ಮಧುಮೇಹ ರೋಗವನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡ್ಬೋದು. ಸೊ ಈ ಒಂದು ಹಣ್ಣು ಆರೋಗ್ಯ ಸಂಜೀವಿನಿ ಎನ್ನುವುದು ಸಂಶೋಧನೆಯಿಂದ ತಿಳಿದು ಬಂದಿರುವ ಸತ್ಯ. ಸೊ ಭಾರತದಲ್ಲಿ ಸಿಹಿ ಆಹಾರಗಳು ಎಷ್ಟು ಇಷ್ಟವಾಗುತ್ತೆಯೋ ಅದೇ ವೇಗದಲ್ಲಿ ಮಧುಮೇಹ ಕೂಡ ಜನರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ದೇಶವನ್ನು ವಿಶ್ವದ ಮಧುಮೇಹ ರಾಜಧಾನಿ ಎಂದು ಕರೆಯಲಾಗ್ತಿದೆ. ಸೊ ಇದರ ಹೊರತಾಗಿ ಮತ್ತೊಂದು ರೋಗ ವೇಗವಾಗಿ ಹರಡುತ್ತಿದೆ. ಅದೇನಪ್ಪ ಅಂತ ಹೇಳಿದ್ರೆ ಫ್ಯಾಟಿ ಲಿವರ್. ಇದು ಯಾವುದೇ ಲಕ್ಷಣಗಳಿಲ್ಲದೆ ನಿಧಾನವಾಗಿ ಯಕೃತನ್ನು ಹಾನಿಗೊಳಿಸುತ್ತೆ. ಸೊ ನಿಮಗೆಲ್ರಿಗೂ ಗೊತ್ತೇ ಇದೆ, ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ, ಚೆನ್ನಾಗಿ ಕುಡಿತೀರಾ, ಆದರೆ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ. ಸೊ ನಿಮ್ಮ ಒಂದು ಜೀವನ ಶೈಲಿ ಏನಿದೆ ಇದು ತುಂಬ ಕೆಟ್ಟದಾಗಿ ಹೋಗ್ತಾ ಇದ್ದಾರೆ ವೀಕ್ಷಕರೇ. ಸೊ ನನ್ನ ಪ್ರೀತಿಯ ಜನರೇ ಹೇಳ್ತಾ ಇದ್ದೇನೆ, ಸೊ ಎಲ್ಲವನ್ನು ಮಾಡಿ ಅಂತ ಈಗಲೂ ಕೂಡ ಹೇಳ್ತೇನೆ. ನಿಮಗೆ ಕುಡಿಬೋದು ವೀಕ್ಲಿ ಒನ್ಸ್, ಒಂದು ಲಿಮಿಟ್ ಇರಬೇಕು. ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಒಂದು ಲಿಮಿಟ್ ಇರಬೇಕು. ಅದು ಏನೇ ಆಗಿರಲಿ, ನೀವು ತುಂಬ ಕೆಲಸ ಮಾಡೋದು ಸರಿಯಲ್ಲ, ಆದರೆ ಕೆಲಸ ಮಾಡದೆ ಇರೋದು ಸರಿಯಿಲ್ಲ ಅಲ್ವಾ. ಸೊ ಲಿಮಿಟೆಡ್ ಆಗಿ ಎಲ್ಲವನ್ನು ನೀವು ಮಾಡಬೇಕಾಗುತ್ತೆ. ಹಾಗೆ ಫುಡ್ ಅಷ್ಟೇ, ನೀವು ತುಂಬ ಫುಡ್ಡನ್ನು ಯಾವುದೇ ಆಗಿರಲಿ, ನೀವೀಗ ಜಸ್ಟ್ ನಾನು ಹೇಳ್ತೇನೆ ಅಂತೇಳಿ ಈ ಒಂದು ಪಾಲಕ್ ಸೊಪ್ಪು ಅಂತ ಇಟ್ಕೊಳ್ಳೋಣ. ಸೊ ಆ ಒಂದು ಸೊಪ್ಪನ್ನು ನೀವು ಡಾಕ್ಟರ್ ಹೇಳಿದ್ದಾರೆ ತಿನ್ನಬೇಕು ಅಂತೇಳಿ, ಅದನ್ನೇ ಡೈಲಿ ತಿಂತಾ ಇದ್ರೆ ಏನು ಗತಿ? ಬಾಕಿ ಅನ್ನವೇನು ಊಟ ಮಾಡೋದಿಲ್ಲ, ಅದನ್ನೇ ತಿಂತಾ ಇದ್ರೆ ಏನು ಗತಿ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಅನ್ಹೆಲ್ದಿ ಲೈಫ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ವಸ್ತುವನ್ನು ಸೇವಿಸ್ಬೋದು, ಯಾವುದೇ ವಿಷಯವನ್ನು ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದು ಲಿಮಿಟನ್ನು ಇರಬೇಕು ಅಲ್ವಾ. ಸೊ ಬದಲಾಗುತ್ತಿರುವ ಜೀವನ ಶೈಲಿ, ಫಾಸ್ಟ್ ಫುಡ್, ಒತ್ತಡ ಮತ್ತು ದೈಹಿಕ ಚಟುವಟಿಕೆ ಕೊರತೆಯು ಈ ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತೆ. ಸೊ ಇದು ಫ್ಯಾಟಿ ಲಿವರ್ ಮತ್ತು ಮಧುಮೇಹದಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ. ಸೊ ಇವುಗಳನ್ನು ತಡೆಗಟ್ಟಬಲ್ಲ ಒಂದು ಹಣ್ಣಿದೆ. ಹೌದು, ಇತ್ತೀಚಿನ ಸಂಶೋಧನೆಯ ಪ್ರಕಾರ ಸ್ಟ್ರಾಬೆರಿ ಸೇವನೆಯ ಮೂಲಕ ಫ್ಯಾಟಿ ಲಿವರ್ ಮತ್ತು ಮಧುಮೇಹದಿಂದ ಪರಿಹಾರವನ್ನು ಪಡಿಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಸ್ಟ್ರಾಬೆರಿ ತಿನ್ನುವುದರಿಂದ ಹೃದಯದ ಆರೋಗ್ಯ ಸುಧಾರಿಸುವುದಲ್ಲದೆ ದೇಹವನ್ನು ಅನೇಕ ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಸೊ ನೈಸರ್ಗಿಕ ವಿಧಾನಗಳ ಮೂಲಕ ತಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲು ಬಯಸುವವರಿಗೆ ಈ ಹಣ್ಣು ವರದಾನವಾಗಿದೆ ಅಂತ ಹೇಳ್ಬೋದು. ಸೊ ನಾನು ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಈ ಒಂದು ಗ್ರೀನ್ ಲೀವ್ಸ್ ಅಥವಾ ಗ್ರೀನ್ ಈ ಒಂದು ವೆಜಿಟೇಬಲ್ಸ್ ಆಗಿರಲಿ ಅಥವಾ ಫ್ರೂಟ್ಸ್ ಆಗಿರಲಿ, ಎಲ್ಲ ಫ್ರೂಟ್ಸ್ ಆಗಿರಲಿ, ನಿಮಗೆ ನಿಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಆರೋಗ್ಯಕರವಾದಂಥ ಒಂದು ಭಕ್ಷ್ಯಾದಿಗಳು. ಸೊ ಹಾಗಂತೇಳಿ ನೀವು ಬೇರೆ ಒಂದು ಎಣ್ಣೆಯಲ್ಲಿ ಕರೆದ ತಿಂಡಿಗಳಾಗಿರಲಿ, ಆಯಿಲಿ ಫುಡ್ಸ್ ಆಗಿರಲಿ, ಇದನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಹೇಳೋದು ಇಲ್ಲ. ಸೊ ಇದು ಇಲ್ಲದೆ ಮನುಷ್ಯನಿಗೆ ಹೇಗೆ ಎಂಜಾಯ್ ಮಾಡ್ಬೋದು ಅಲ್ವಾ. ಸೊ ಎಲ್ಲವನ್ನು ತಿನ್ನಿ, ಆದರೆ ಲಿಮಿಟೆಡ್ ಆಗಿ ತಿನ್ನಿ ಅಂತ ನಾನು ಹೇಳ್ತೇನೆ. ಸೊ ಅದರಲ್ಲಿ ನಿಮ್ಮ ಒಂದು ದೈನಂದಿನ ಒಂದು ಜೀವನದ ಲೈಫಲ್ಲಿ ತುಂಬ ಹಣ್ಣುಗಳು ಹಾಗೂ ಈ ಒಂದು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಇದರಲ್ಲೂ ಈ ಒಂದು ಸ್ಟ್ರಾಬೆರಿ, ಬ್ಲೂಬೆರಿ, ಬ್ಲ್ಯಾಕ್ ಬೆರಿಗಳೆಲ್ಲ ತುಂಬಾ ಒಂದು ಬಹುದೊಡ್ಡ ರೋಲನ್ನು ಕೂಡ ಪಡೆಯುತ್ತೆ. ಸೊ ಸ್ಟ್ರಾಬೆರಿಯಲ್ಲಿರುವ ಪೋಷಕಾಂಶಗಳೇನು ಅಷ್ಟಕ್ಕೂ ಅಂತ ಅನ್ನೋದ್ರ ಬಗ್ಗೆ ಕೇಳ್ತೀರಾ? ಹಾಗಿದ್ರೆ ಕೇಳಿ.
ಸೊ ಸ್ಟ್ರಾಬೆರಿಯಲ್ಲಿರುವ ಪೋಷಕಾಂಶಗಳಾದ ಫೈಟೋನ್ಯೂಟ್ರಿಯನ್ಸ್, ಫೈಬರ್ ಮತ್ತು ವಿಟಮಿನ್ ಸಿ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡ್ತದೆ. ಸೊ ಇದರಿಂದ ನಿಮ್ಮ ದೇಹದಲ್ಲಿರುವ ಇನ್ಸುಲಿನ್ ಪ್ರಮಾಣ ಏನು ಈ ಒಂದು ಪ್ರತಿರೋಧ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ. ಸೊ ಇದು ತುಂಬ ವಿಜ್ಞಾನಿಗಳ ಮಾತು ಕೂಡ ಆಗಿದೆ. ಸೊ ಇದು ಮಧುಮೇಹ ಮತ್ತು ಫ್ಯಾಟಿ ಲಿವರ್ನ ಮೂಲ ಕಾರಣವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದರಿಂದ 2023 ಅಧ್ಯಯನವು ಸ್ಟ್ರಾಬೆರಿಗಳನ್ನು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಮಟ್ಟಗಳು ಕಡಿಮೆ ಆಗುತ್ತೆ, ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡ ಕಡಿಮೆ ಆಗುತ್ತೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯ ಸಮಸ್ಯೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಸಾಬೀತುಪಡಿಸಿದೆ. ಸೊ ಈ ಒಂದು ಸ್ಟ್ರಾಬೆರಿ ತುಂಬಾ ಹೆಲ್ಪ್ಫುಲ್ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಈಗ ಅಲ್ವಾ. ಸೊ ನಿಮ್ಮ ಒಂದು ಯಾವುದೇ ದೇಹದಲ್ಲಿರುವ ಯಾವುದೇ ವಸ್ತು ಕಮ್ಮಿ ಆದರೂ ಜಾಸ್ತಿ ಆದರೂ ನಿಮ್ಮ ದೇಹದಲ್ಲಿ ಏರುಪೇರಾಗುತ್ತೆ. ಸೊ ಅದನ್ನು ಆ ಒಂದು ಮಟ್ಟಕ್ಕೆ ತಕ್ಕಂತೆ ನೀವು ಕಾಪಾಡಿಕೊಳ್ಳೋದು ನಿಮ್ಮ ಒಂದು ಅವಶ್ಯಕ, ನಿಮ್ಮ ಒಂದು ಜೀವನದಲ್ಲಿ ಅವಶ್ಯಕ ಅಂತ ನಾನು ಹೇಳ್ತೇನೆ. ಸೊ ತಜ್ಞರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಸೈಂಟಿಸ್ಟ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ. ಸೊ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಧ್ಯಾಪಕರಾದ ಬ್ರಿಟ್ ಬರ್ಟನ್ ಫ್ರೀಮನ್ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಸ್ಟಡಿ ಪ್ರಕಾರ ಪ್ರತಿದಿನ 1 ಕಪ್ ಸ್ಟ್ರಾಬೆರಿ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ವಿವಿಧ ಹಣ್ಣುಗಳ ಗುಣಮಟ್ಟ ಮತ್ತು ಪ್ರಮಾಣವನ್ನು ಹೆಚ್ಚಿಸುವುದರಿಂದ ಈ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಔಷಧವಾಗಿ ಆಹಾರವನ್ನು ಸೇವಿಸಿ, ನಾನು ಎಷ್ಟೋ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೇನೆ. ಸೊ ಆಹಾರವನ್ನು ನೀವು ಒಂದು ಔಷಧವಾಗಿ ಸೇವಿಸಿದರೆ ನಿಮಗೆ ಔಷಧವನ್ನು ಆಹಾರ ಥರ ಸೇವಿಸಬೇಕಾಗಿಲ್ಲ. ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಒಂದು ಆಹಾರವನ್ನು ಏನು ತಿಂತೀರಾ ಅದನ್ನ ಔಷಧದ ಥರ ತಿನ್ಕೋಬೇಕಾಗುತ್ತೆ, ಮೆಡಿಸಿನ್ ಥರ ತಗೋಬೇಕಾಗುತ್ತೆ, ಅಂದರೆ ಒಂದು ಲಿಮಿಟಲ್ಲಿ ತಗೋಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ತೆಗೆಯದಿದ್ದರೆ ಹಾಗೆ ನೀವೊಂದು ಲೋಡ್ ಅನ್ನವನ್ನು ತಿನ್ನೋದಾಗಲಿ, 2-3 ದಿನಕ್ಕೆ 3 kg ಅಕ್ಕಿಯನ್ನು ತಿನ್ನೋದಾಗಲಿ, ಅಥವಾ ತುಂಬ ಚಿಕನ್, ಮಟನ್ ಇದನ್ನೆಲ್ಲವೂ ಕೂಡ ಇನ್ಕ್ಲೂಡ್ ಮಾಡೋದಾಗಲಿ, ಅಥವಾ ಏನೋ ಒಂದು ವಿಷಯಗಳನ್ನ ನಿಮಗೆ ತಿನ್ನಬೇಕು ಅನಿಸಿದ್ದನ್ನೆಲ್ಲ ಒಂಥರ ತಿನ್ನೋದಾಗಲಿ, ಇದು ತಪ್ಪು ಅಂತ ಹೇಳ್ತೇನೆ. ಓಕೆನಾ. ಸೊ ಔಷಧವಾಗಿ ನಿಮ್ಮ ಆಹಾರವನ್ನು ತಗೊಳ್ಳಿ, ಇಲ್ಲದಿದ್ದಲ್ಲಿ ಆಹಾರವಾಗಿ ನಿಮ್ಮ ಔಷಧವನ್ನು ನೀವು ತಗೊಳ್ಬೇಕಾಗುತ್ತೆ. ಓಕೆನಾ. ಇಲ್ಲದಿದ್ದಲ್ಲಿ ಆಹಾರವಾಗಿ ನಿಮ್ಮ ಔಷಧಗಳನ್ನ ತಗೊಳ್ಬೇಕಾಗುತ್ತೆ, ನೀವು ನೆನಪಿನಲ್ಲಿಟ್ಕೊಳ್ಳಿ. ಓಕೆನಾ. ಸೊ ನೀವು ಆಹಾರವನ್ನು ಲಿಮಿಟೆಡ್ ಆಗಿ ತಗೊಳ್ಳೋದಿದ್ದರೆ ನೀವು ಮುಂಬರುವ ದಿನಗಳಲ್ಲಿ ನೀವು ಈ ಒಂದು ಔಷಧಗಳೇನಿದೆ, ಅಂದರೆ ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್, ಅದು ಇದು ಅಂತ ಏನೆಲ್ಲ ಇದೆ, ಇವುಗಳನ್ನೆಲ್ಲವನ್ನು ನೀವು ಆಹಾರ ಥರ ಸೇವಿಸಬೇಕಾಗುತ್ತೆ, ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ತಜ್ಞರು ಸ್ಟ್ರಾಬೆರಿಗಳನ್ನು ಔಷಧವಾಗಿ ಆಹಾರವಾಗಿ ಬಳಸಬಹುದು ಎಂದು ಹೇಳುತ್ತಾರೆ. ಸೊ ಇದು ಟೈಪ್ 2 ಮಧುಮೇಹ ಮತ್ತು ಹೃದಯ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ. ಪ್ರತಿದಿನ 1-4 ಕಪ್ ಸ್ಟ್ರಾಬೆರಿ ತಿನ್ನುವುದರಿಂದ ಹೃದಯ ರಕ್ತನಾಳದ ಆರೋಗ್ಯ ಸುಧಾರಿಸುತ್ತದೆ. ಇದನ್ನು ಸ್ಮೂತಿ, ಮೊಸರು, ಸಲಾಡ್ ಅಥವಾ ಬೆಳಗಿನ ಉಪಹಾರದ ರೂಪದಲ್ಲಿ ತಿನ್ಬೋದು. ನಿಮಗೆಲ್ರಿಗೂ ಗೊತ್ತೇ ಇದೆ ಹೇಗೆ ಸೇವಿಸಬೇಕು. ಸ್ಮೂತಿ ಮಾಡ್ಕೋಬೋದು, ಸ್ಟ್ರಾಬೆರಿ ಸ್ಮೂತಿ ಮಾಡ್ಕೋಬೋದು ಅಲ್ವಾ. ಅದೇ ಥರ ಅವಕ್ಯಾಡೋ ಸ್ಮೂದಿ ಮಾಡ್ಕೋಬೋದು, ಇವು ಕೂಡ ಒಳ್ಳೆಯದು ಅಂತಲೇ ಹೇಳ್ತೇನೆ. ಹಾಗೆ ನಿಮ್ಮ ಭಕ್ಷ್ಯಾದಿಗಳಲ್ಲಿ ಮೊಸರನ್ನ ಜಾಸ್ತಿ ಬಳಸ್ಕೊಳ್ಳಿ. ಹಾಗೆ ವೆಜಿಟೇಬಲ್ಸಲ್ಲಿ ನಿಮಗೆ ಕರ್ಡ್ ಸಲಾಡ್ ಕೂಡ ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ಕರ್ಡ್ ಸಲಾಡ್ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಅದನ್ನು ಕೂಡ ಮಾಡಿ ತಿನ್ಬೋದು ನಿಮಗೆ ಅಲ್ವಾ. ತುಂಬ ಟೈಪ್ ಆದ ನಿಮಗೆ ಸಲಾಡ್ಸ್ಗಳಿದೆ, ತುಂಬ ವೆಜಿಟೇಬಲ್ಸ್ ಆಗಿರುವಂಥ ಒಂದು ಭಕ್ಷ್ಯಾದಿಗಳಿದೆ. ಇವುಗಳನ್ನೆಲ್ಲವನ್ನು ಒಂದು ಆಹಾರದಲ್ಲಿ ತುಂಬಾ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಹೀಗೆ ಮಾಡಿದರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ನಿಮ್ಮ ಒಂದು ಆಯುಸ್ಸು ಹೆಚ್ಚುತ್ತೆ, ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಸೊ ಯಾಕಪ್ಪ ಇಷ್ಟೆಲ್ಲ ಬಾಯಿ ಬಡಿತಿದೆ ಅಂದರೆ, ಇವತ್ತಿನ ಒಂದು ಫುಡ್ ಹ್ಯಾಬಿಟ್ಸ್, ಎಲ್ಲಿ ಹೋದರೂ ಮಕ್ಕಳಿಗೆ ಇಲ್ಲಿಂದ ಕರಿದ ಎಣ್ಣೆ ಅದು ಇದು ಯಾವತ್ತೋ ಮಾಡಿಟ್ಟ. ಈಗ ಒಂದು ಶಾಪಿಗೆ ಅಥವಾ ನೀವು ಎಷ್ಟೇ ದೊಡ್ಡ ರೆಸ್ಟೋರೆಂಟಿಗೆ ಹೋಗಿ ಒಂದು ದಿನ ಅವರು ಎಲ್ಲಾದರೂ ಒಂದು ದಿನ ಅದರಲ್ಲಿ ಅಡುಗೆ ಮಾಡಿರ್ತಾರೆ, ಆ ಒಂದು ಎಣ್ಣೆನ ಬಿಸಾಡ್ತಾರೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನೆಕ್ಸ್ಟ್ ಡೇ ಅಥವಾ 1 ವೀಕ್ ಆದರೂ ಅದನ್ನ ಬಳಸ್ತಾರೆ ಅವರು. ಪುನಃ ಅದೇ ಎಣ್ಣೆನ ಹಾಕಿ ಅದರಲ್ಲಿ ನಿಮಗೆ ತಿಂಡಿ ಇತ್ಯಾದಿಗಳನ್ನ ಕರಿದು ಉರಿದು ಕೊಡ್ತಾರೆ. ಅಥವಾ ಅದನ್ನೇ ನೀವೇನು ಮಾಡ್ತೀರಾ, ಅದು ನಿಮಗೆ ನಿಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಅದೇ ತುಂಬ ಏನು ಹೇಳ್ತಾರೆ, ತುಂಬ ಒಂದು ಒಳ್ಳೆಯ ಭಕ್ಷ್ಯಖಾದ್ಯಗಳು ಅಲ್ವಾ. ಸೊ ಅದು ಸಿಕ್ಬಿಟ್ರೆ ಸಾಕು, ಅವರಿಗೆ ರಾತ್ರಿ ಊಟನೇ ಬೇಡ ಅಂತ ಹೇಳ್ಬೋದು ಅಲ್ವಾ. ಸೊ ಇವುಗಳನ್ನೆಲ್ಲ ತಿನ್ನಿಸಿ, ಆದರೆ ಒಂದು ಲಿಮಿಟಲ್ಲಿ ತಿನ್ನಿಸಿ ಅಂತ ಹೇಳ್ತೇನೆ. ಓಕೆನಾ. ಸೊ ಎಲ್ಲದಕ್ಕಿಂತ ನಾನು ಹೇಳ್ತೇನೆ, ನೀವು ಮನೆಯಲ್ಲೇ ಕುಕ್ ಮಾಡಿ ಮಕ್ಕಳಿಗೆ ಅವ್ರಿಗೆ ಇಷ್ಟವಾದ ಫುಡ್ಡನ್ನು ಕೊಡ್ಬೋದು. ಯಾಕಪ್ಪ ಅಂತ ಹೇಗೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ಒಂದು ಭಕ್ಷ್ಯಾದಿಗಳು ಇವತ್ತಿನ ಈ ಒಂದು ಯೂಟ್ಯೂಬ್ನ ಮೂಲಕ ನಿಮಗೆ ಎಲ್ಲ ಒಂದು ಭಕ್ಷ್ಯಾದಿಗಳ ರೆಸಿಪೀಸ್ ಸಿಗುತ್ತೆ. ಸೊ ಅದನ್ನು ನೋಡಿ ಕಲೀರಿ. ಫಸ್ಟ್ ಟೈಮ್ ಅದೇ ರುಚಿಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಆ ಒಂದು ರುಚಿಯಲ್ಲಿ ಆ ಒಂದು ಭಕ್ಷ್ಯಾದಿಗಳು ಬಂದಿಲ್ಲ ಅಂದರೂ ನಿಮ್ಮದೇ ಒಂದು ಸ್ಟೈಲಲ್ಲಿ ಅಥವಾ ನಿಮ್ಮದೇ ಒಂದು ಪರ್ಫೆಕ್ಷನಲ್ಲಿ ನಿಮಗೆ ಆ ಒಂದು ಭಕ್ಷ್ಯಾದಿಗಳು ತಿನ್ನುವ ಹಾಗೆ ಸಿಗುತ್ತೆ ಅಲ್ವಾ. ಸೊ ಆ ಒಂದು ಟೇಸ್ಟಿ ಬರೋದಿಲ್ಲ, ಬಿಕಾಸ್ ಅವರು ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಬಟ್ ನೀವು ನಿಮ್ಮದೇ ಕಣ್ಣ ಮುಂದೆ ನೀವೇ ಅದನ್ನು ಕ್ಲೀನಾಗಿ, ಕ್ಲೆಂದಿಯಾಗಿ, ಹೆಲ್ದಿಯಾಗಿ ನೀವು ಮಾಡಿರ್ತೀರ. ಸೊ ಅದನ್ನ ನಿಮಗೆ ಚಂದನೇ ನೋಡಿಕೊಂಡು
ನಿಮ್ಮ ಒಂದು ಆರೋಗ್ಯವಾಗಿ ನಿಮಗೆ ತಿನ್ಕೋಬೋದು, ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಿಮಗೆ ತಿನ್ಬೋದು ಅಂತ ನಾನು ಹೇಳ್ತೇನೆ. ಸೊ ತುಂಬ ತಿಂಡಿಗಳು ಈಗ ಏನು ಬೇಕಾದ್ರೂ ನಿಮಗೆ ಮನೇಲಿ ಮಾಡ್ಕೋಬೋದು ಅಲ್ವಾ. ಸೊ ಹೊರಗೆ ಸಿಗುವಂತಹ ಶವರ್ಮ ಆಗಿರಲಿ, ಬರ್ಗರ್ ಆಗಿರಲಿ, KFC ಆಗಿರಲಿ, ಇನ್ನು ಏನೇ ಚಿಪ್ಸ್ ಆಗಿರಲಿ, ಏನನ್ನು ಕೂಡ ನಿಮಗೆ ಮಾಡುವ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಪೇರೆಂಟ್ಸ್. ಸೊ ನೀವು ಮನೇಲೇ ಆದಷ್ಟು ಮಕ್ಕಳಿಗೆ ಈ ಒಂದು ಭಕ್ಷ್ಯಾದಿಗಳನ್ನ ಮಾಡಿ ತಿನ್ನಿಸಿ ಅಂತ ನಾನು ಹೇಳ್ತೇನೆ, ಓಕೆನಾ. ಸೊ ಔಟಿಂಗ್ಗೆ ಕರ್ಕೊಂಡು ಹೋಗ್ಬಿಡಿ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಬಿಕಾಸ್ ಆಫ್ ಅವ್ರಿಗೂ ಹೊರಗೆ ಹೋಗಬೇಕು ಅಂತ ಅನ್ನೋ ಆಸೆ ಇರುತ್ತೆ ಅಲ್ವಾ. ಸೊ ಯಾವಾಗಾದರೂ ಔಟಿಂಗ್ಗೆ ಹೋಗಿ ಅಲ್ಲಿ ಭಕ್ಷ್ಯಾದಿಗಳನ್ನ ಮಾಡಿ, ಬಟ್ ಡೈಲಿ ಕರ್ಕೊಂಡು ಹೋಗೋದಾಗಲಿ, ಡೈಲಿ ಫುಡ್ ಹೊರಗಿನ ತಿನ್ನಿಸೋದಾಗಿರಲಿ, ಇದನ್ನು ಮಾಡಬೇಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಕುಡಿದು ನಿಮ್ಮ ಲಿವರನ್ನು ಎಲ್ಲಾದರೂ ಹಾಳು ಮಾಡ್ಕೊಂಡಿದ್ರೆ ಈ ಒಂದು ಹಣ್ಣನ್ನು ಸೇವಿಸಿ, ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.